ಯಲಹಂಕದ ವಾಯುನೆಲೆಯ ಪಾರ್ಕಿಂಗ್ ಏರಿಯಾದಲ್ಲಿ ನಿನ್ನೆ ಸಂಭವಿಸಿದ ಅಗ್ನಿ ದುರಂತ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಭೇಟಿ ನೀಡಿದ್ದಾರೆ. ಶಾಸಕ ಅಶ್ವಥ್ ನಾರಾಯಣ್ ಹಾಗೂ ಎಂಎಲ್ಸಿ ತೇಜಸ್ವಿನಿ ಜೊತೆ ತೆರಳಿದ ಬಿಎಸ್ವೈ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಅವರು, ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ. ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಇದು ಯಾವುದೇ ರಾಜಕೀಯ ಮಾಡೋ ಟೈಮ್ ಅಲ್ಲ. ಘಟನೆ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅಂತ ಆಗ್ರಹಿಸಿದರು. ಇನ್ನು ಯಡಿಯೂರಪ್ಪ ಜೊತೆ ನಮ್ಮ ಪ್ರತಿನಿಧಿ ಸಂಜಯ್ ನಡೆಸಿರೋ ಚಿಟ್ ಇಲ್ಲಿದೆ ನೋಡಿ. ಒಂದು ಸ್ಥಳಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಂದಿರತಕ್ಕಂಥ ಸರ್, ಘಟನೆ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆಯೋಣ ಸರ್. ನಮಸ್ಕಾರ. ಏನಂತಾರೆ ಈ ಒಂದು ಘಟನೆಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಅಂತ? ಸಂಪೂರ್ಣ ರಾಜ್ಯ ಸರ್ಕಾರದ ವೈಫಲ್ಯತೆಯಿಂದ ಈ ಘಟನೆ ನಡೆದಿದೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಇದನ್ನು ಸಮಗ್ರ ತನಿಖೆ ಆಗಬೇಕು, ಸತ್ಯಸಂಗತಿ ಹೊರಬರಬೇಕು. ಅದಕ್ಕೋಸ್ಕರ ನಾನು ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಇದನ್ನು ನೋಡಿ ನಾನು ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸರ್. ಅಂತಂದ್ರೆ ಏನಾದ್ರು ಕೇಂದ್ರ ಸರ್ಕಾರದ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಕೆಟ್ಟ ಹೆಸರು ತರಬೇಕು ಅಂತ ಏನಾದ್ರು ಮಾಡ್ತಾ ಇದ್ದಾರೆ? ಆ ಮಾತು ಹೇಳೋಕ್ಕಿಂತ ರಾಜ್ಯ ಸರ್ಕಾರದ ಜವಾಬ್ದಾರಿಯಲ್ಲಿ ಹುಲ್ಲನ್ನು ಕೆತ್ತಿ ಅಗ್ನಿಶಾಮಕ ದಳದ ಒಂದು ವ್ಯವಸ್ಥೆಗಳು ಮಾಡಿಕೊಂಡು ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳುವಂತದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅಂದ್ರೆ ಎನ್ಒಸಿ ಕೊಡಬೇಕಾಗಿತ್ತು. ಎನ್ಒಸಿ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ತೆಗೆದುಕೊಂಡಿದ್ದಂತಹ ಒಂದು ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಸರಿ ಇತ್ತು ಅಂತ ಮಾಡಿಲ್ಲ. ಎನ್ಒಸಿ ಕೊಡೋ ಸಮಯದಲ್ಲಿ ಅಗ್ನಿಶಾಮಕ ದಳದವ್ರದ್ದು ಇದೆಲ್ಲ ಸೇರಿ ಏನು ಎನ್ಒಸಿ ಕೊಡಬೇಕಾದ್ರೆ ಷರತ್ತುಗಳಿತ್ತು. ಅದು ಯಾವುದನ್ನು ಪರಿಪಾಲನೆ ಮಾಡದ ಪರಿಣಾಮ ಈ ಘಟನೆಗಳು ನಡೆದಿದೆ. ಇದು ಮೊದಲನೇದು. ಇಡೀ ಜಗತ್ತೇ ವಿಶ್ವನೇ ಈ ಒಂದು ಏರ್ ಶೋನ ನೋಡ್ತಾ ಇರೋ ಸಂದರ್ಭದಲ್ಲಿ ನಾವು ತಲೆ ತಗ್ಸುವಂತ ಘಟನೆ ನಡೆದೋಯ್ತಲ್ಲ ನೋವು ನಮಗೆ. ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಇಲ್ಲಿ ನಮ್ಮ ಪೊಲೀಸರು ನಿಜಕ್ಕೂ ಸಹ ಒಳ್ಳೆ ಕೆಲಸ ಮಾಡಿದರೆ ನಾನು ಗರ್ವದಿಂದ ಹೇಳ್ತೀರಿ. ಪೊಲೀಸ್ನವ್ರದ್ದು ಯಾವುದೇ ತಪ್ಪಿಲ್ಲ, ಶಕ್ತಿ ಮೀರಿ ಈ ಒಂದು ಘಟನೆಯನ್ನ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ದಾರೆ ಅಂತ ಗೃಹ ಸಚಿವರಿಗೆ ಹೇಳ್ತೇನೆ. ಇಲ್ಲೇ ಸ್ಪಾಟ್ ಅಲ್ಲಿ ನಮ್ಮ ಒಬ್ಬ ವ್ಯಕ್ತಿ ಇಲ್ಲಿ ಕಾರ್ ಇದ್ದವನು ಬಂದು ಈಗ ಹೇಳ್ದ ನನಗೆ, ನನ್ನ ಕಾರ್ ಇಲ್ಲೇ ಇತ್ತು, ನಾನು ಕಾರಿಂದ ಇಳಿದು ಹೋದ 5 ನಿಮಿಷಕ್ಕೆ ಘಟನೆ ನಡೀತು. ಅಗ್ನಿಶಾಮಕದ ಇದ್ರ 2 ವಾಹನ ಇತ್ತು, ಒಂದ್ರಲ್ಲಿ ಅರ್ಧ ನೀರಿತ್ತು, ಇನ್ನೊಂದ್ರಲ್ಲಿ ನೀರು ನನ್ನೊಂದು ಕಾರ್ಗೆ ಸಾಲಿಲ್ಲ. ಮತ್ತೆ ಇನ್ನು ಇದ್ದದ್ದೇ 2 ವಾಹನ, ಪೊಲೀಸ್ ಯಾರೂ ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಸ್ಪಾಟ್ ಅಲ್ಲಿ ಇದ್ರು, ವಾಹನ ಅವ್ರದ್ದು ಬೆಂಕಿ ಹತ್ಕೊಂಡು ಉರಿಯಿತು, ಅವ್ರು ಇಲ್ಲಿ ಸ್ಪಾಟ್ ಅಲ್ಲಿ ಇರ್ತಾರೆ. ಸರ್, ಕೆಲವರು ಐಷಾರಾಮಿ ಜನಗಳು ಕಾರಣ ನಿಲ್ಲಿಸಿದ್ರು, ಆದ್ರೆ ಪಾಪ ಕ್ಯಾಬ್ ಚಾಲಕರು ಸಹ ಕಾರಣ ನಿಲ್ಲಿಸಿದ್ರು. ಕ್ಯಾಬ್ ಚಾಲಕರು ಸಹ ಕೆಲವರು ಕಾರಣ ನಿಲ್ಲಿಸಿದ್ರು. ಅಂತವ್ರಿಗೆ ಏನಾದ್ರು ಸಹಾಯ ಮಾಡ್ಲಿಕ್ಕೆ ನೀವು ರಾಜ್ಯ ಸರ್ಕಾರ ಒತ್ತಾಯ? ಯಾವುದನ್ನು ಹೇಳಲ್ಲ, ಸಮಗ್ರ ತನಿಖೆ ಆಗಲಿ, ಸತ್ಯ ಈಚೆಗೆ ಬರ್ತದೆ. ಇದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಾತಾಗಿರ್ತಕ್ಕಂಥದ್ದು. ಅಗ್ನಿ ಅವಘಡ ಸಂಭವಿಸಲಿಕ್ಕೆ ರಾಜ್ಯ ಸರ್ಕಾರದ ಏನು ಸೆಕ್ಯೂರಿಟಿ ಮೆಜಾರಿಟಿಗಳು ಸರಿಯಾಗಿ ತೆಗೆದುಕೊಂಡಿಲ್ಲ, ಅದೇ ನೇರವಾದ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಏನು ಘಟನೆ ನಡೆದಿದೆ ಅದು ಸಂಪೂರ್ಣವಾಗಿ ತನಿಖೆ ನಡೀಬೇಕು, ತನಿಖೆಯಿಂದ ಇಲ್ಲಿನ ಸತ್ಯಾಸತ್ಯತೆ ಹೊರಬರಬೇಕು ಅಂತಕ್ಕಂಥ ಮಾತನ್ನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮನೋಹರ್ ಜೊತೆ ಸಂಜಯ್, TV5 ನ್ಯೂಸ್, ಬೆಂಗಳೂರು.